ನೀನು ಬರೀ ಕೈ ಕಾಲು ಹಂಗೆ ಇಕ್ಕೊಂಡೆ ಕುಕ್ಕಬೇಡ, ಹಿಂಗೆ ಆಡಿಸ್ತಿರ್ಬೇಕು. ಹೇಳಿಲ್ವಿ ಹಿಂಗೆ ಆಡಿಸ್ತಿದ್ರೆ ಏಟೈದು ಆಗ್ತವೆ ಅಂತ. ಹಿಂಗೆ ಆಡಿಸ್ತಿರ್ಬೇಕು ಒಂದಿಟ್ಟು. ನೀನು ಸುಮ್ಮನೆ ಹಿಂಗೆ ಇಕ್ಕೊಂಡು ಕುಕ್ಕಂಡ್ರೆ ಹಿಂಗೆ ಕುಕ್ಕಮದಿ. ನೀನು ಯಾವಾಗ ಹೋಗೋದು? ಕೆಲ್ಸಕ್ಕೆ ಹೋಗೋದು ಬೇಡವೆ? ನಿಂದೆ ಒಂದಪ್ಪ. ಓ ಅದೇನೇನು ನಾವೇನೇನು ಅದೇನೇನು ನಾನಾಗಿ ನಾನು ಮಾಡ್ಕೊಂಡಿರೋದು ಹಿಂಗಂತೀಯ ಕೈ ಕಾಲು ಆಡಿಸ್ತಿರ್ಬೇಕು ಅಂತ. ನನ್ನ ಕೈ ಈಗ ಕಾಲಿನ ಒಂದಿಟ್ಟು ಹಿಂಗೆ ಹಿಂಗೆ ಎಳ್ಕೊಂಡು ಹೋಗ್ತೀನಿ. ಕೈ ಇದು ನಿಂಗೆ ಆಡ್ಸಕ್ಕೆ ಬರಲ್ಲ. ನೀನು ಮಾತೆ ಗೊತ್ತಿರಲಿಲ್ಲ ಗಂಗ ಮಾತನ್ನು ಸ್ಪಷ್ಟವಾಗಿ ಆಡತ್ನತ್ತ. ಓ ನನಗೆ ದೇವ್ರಂಬನ ಎಂತದ್ದು ಕೊಟ್ಟು ನಮ್ಮಂಗೆ ಆಗ್ತೈತಿ. ದುಡ್ಕೊಂಡು ತಿಂಬಾಳಿಗೆ ಹೆಂಗೋ ದುಡ್ಕೊಂಡು ಉಮ್ತಿದ್ನತ್ತ. ನಿನ್ನ ಹಣ ಬರೋಕ್ಕೆ ನೀನಂತ ಒಂದು ಕೆಲ್ಸಕ್ಕೆ ಹೋಗಲಿಲ್ಲ, ದುಡ್ಡು ಹಾಕ್ಲಿಲ್ಲ. ಅಲ್ಲ ಹಿಂಗೆ ಹೇಳಿದ್ದವು ನೀನು ಹೇಳಿರ್ತಾ ಸಾಕು, ಅದಕ್ಕೆ ಇದು ಮಾಡ್ಕೊಂತೀಯ ನೀನು. ಹಿಂಗೆ ಕೈ ಕಾಲ ಹಿಂಗೆ ಆಡಿಸ್ಬೇಕು ಅಂತ ಹೇಳೋದು ಹಿಂಗೆ. ಯಾಕಂದರೆ ಹಿಂಗೆ ಆಡಿಸ್ಬೇಕು, ಆಡಿಸಿರೆ ಅದೊಂದಿಟ್ಟು ರೋಗ್ತಾ ಆಡುತ್ತಿ. ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ರೆ ಹಿಂಗೆ ಅವ್ರು ಹೇಳಿವಿ ಹಿಂಗೆ ಬ್ಯಾಳ್ಳಿ ಹಿಂಗೆ ಆಡ್ಸೋದು, ಎದ್ದಾಗ ಹಿಂಗೆ ಕಾಲು ಹಿಂಗೆ ಅಲ್ಲಾಡ್ಸೋದು, ಮಿಸ್ಕಾಡ್ಸೋದು ಅದು ಮಾಡ್ಬೇಕು. ಸುಮ್ಮನೆ ಹಿಂಗೆ ಇಕ್ಕೊಂಡು ಕೂಕೊಂಡ್ರೆ ಕೈಯ ಅದು ಹಂಗೆ ಹಿಡ್ಕೊಂಬುಚ್ಚಿ ಆಯ್ತು. ಹಿಂಗೆ ಆಡಿಸ್ಬೇಕು ಅಂತ ಹೇಳಿದ್ ನಮ್ಮ ಆಡ್ಸು ಅಂತ ಹೇಳಿಲ್ಲ. ಮತ್ತು ನೀನು ಕೆಲ್ಸಕ್ಕೆ ಹೋಗೋದು ಯಾವಾಗ ಅಂತ ಕೇಳ್ತೀಯಲ್ಲ ನೀನು. ನನ್ನ ಕಷ್ಟ ನನಗೆ ನಮ್ಮ ಅಪ್ಪ ಇರಂಗೆ ಇನ್ನೇನು ಮಾಡೋಕ್ಕಾಗತ್ತೆ ಹಿಂಗೆ ಕಷ್ಟ ಅಂತೇಳಿ. ಅವ್ರೊಂದಿಟ್ಟು ಮನೆಯಾಗೆ ರೇಸನ್ನು ಪಾಸನ್ನು ಅದು ಇದು ನೋಡ್ಕೊಂತಾರೆ. ನೀನು ದುಡಿಯೋಕ್ಕಾಗಲ್ಲ. ನೀನು ಇದು ಹಂಗೆ ಒಂದಿನ ಹೋದರೆ ಒಂದಿನ ಹೋದ್ರೆ ಒಂದು ವಾರ ಹೋಗಲ್ಲ. ನಿನ್ನಂತನ್ಗೆ ಯಾಕೆ ಕೆಲಸ ಕೊಡ್ತಾರೆ? ದಿನ ಕಾಯಮ್ಮಗೆ ಹೋದ್ರೆ ಕೊಡ್ತಾರಪ್ಪ. ನಾನು ಹೆಂಗೆ ದುಡ್ಕೊಂಡು ತಿಂತಿದ್ನಪ್ಪ. ದೇವರಮ್ಮನ ನನಗಿಂತ ಪರಿಸ್ಥಿತಿ ಕೊಟ್ಟ, ಏನು ಮಾಡ್ತೀಯ? ನನ್ನ ಕಷ್ಟ ನನಗೆ. ದೇವರಮ್ಮನ ನನಗಿಂತ ಅದು ಕೊಡಬಾರ್ದಾಗಿತ್ತು, ಇಂಥದ್ದು ಕೊಟ್ಟ ಇದ್ದಾನೆ, ಏನು ಮಾಡಲಿ ಹೇಳಿ ಇವಾಗ? ನಾನಿಲ್ಲಂದು ದುಡ್ಕೊಂಡು ತಿಂತಿದ್ದೆ. ನಮಗೂ ದುಡ್ಕೊಂಡು ತಿನ್ಬೇಕು ಅಂಬೋದೇ ಇರೋದು. ನಮಗೇನೇನು ಯಾರ ತಗೇನು ಈಗ ಬಿಸಿ ಬೇಡ್ಕೊಂಡು ತಿನ್ಬೇಕು, ಯಾರೇನು ಇದು ಮಾಡಬೇಕು ಅಂಬೋದೇನಿಲ್ಲ. ನಾವೇನು ಯಾರ ತಗೇನು ಕೈ ಒಡ್ಡಿಸ್ಕೊಂಬಲ್ಲ ನೋಡಪ್ಪ. ಕಡೆಗಳವ್ರಿಗೈತೆ, ನಮ್ಮವ್ರ ಅಣ್ಣ ತಂಬ್ಳಾದವ್ರಿಗಿಲ್ಲ. ಅಲ್ಲ ನೋಡಿ, ಅವಳಿಗೆ 1.5 ಲಕ್ಷ ರೂಪಾಯಿ ಕಿವಾಗಳ ಮಾಡಿಸ್ಕೊಂಡು ಕೊಟ್ಟವಳು ಐತಿ. ಯಪ್ಪ 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 ಯಪ್ಪ. ಅಲ್ಲ ಇವಾಗ ನೋಡು, ಅವನಿಗಾನ ಬೇಡವೆ ನನ್ನ ತಮ್ಮ ಹೆಂಡತಿ ಲೊಕ್ಕ ಹೊಡೆದೈತಲ್ಲ, ಮನೆಯಾಗ ಒಂದಿಟ್ಟು ನೋಡ್ಕೊಂಬನ ಅಂಬಾದು. ಅಪ್ಪ 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 ಎಷ್ಟು ಇದನ್ನು ಮಾಡ್ತಾರೆ. ಅಲ್ಲ ಅವಳು ದುಡ್ಕೊಂಬಂಗಿದ್ರೆ ಅವಳೇನೇನು ಯಾರ ಬಗ್ಗೆನೂ ಚಿಂತೆ ಮಾಡ್ತಿರ್ಲಿಲ್ಲ. ನನ್ನ ತಮ್ಮ ನೋಡಿರಿ ಇಂತಾನು ಅಂತ ಒಂದಿಟ್ಟು ಮನೆ ರೇಸನ್ ಪಸಂದನ ಕೊಡಿಸ್ತೀವಿ ಅಂತ ಅವ್ರು ಬಾಯ ಬರೋಲ್ಲ. ಎಂತೆಂಥರ್ಗ ಸಹಾಯ ಮಾಡ್ತಾರೆ, ನಮಗೆ ಮಾಡಲ್ವಲ್ಲ. ಆತಮ್ಮ ಹಿಂಗೆ ಒಬ್ಬೊಬ್ಳೆ ಮಾತಾಡ್ಕೊಂಬತ್ತಿ. ಈ ಸಿಂದಮ್ಮ ಇವಾಗಳವ ಮಾಡಿಸ್ಕೊಂಡು ಕೊಟ್ಟವಳಂತ ಸಂಗೀತ ಅಬ್ಬೋಡ್ ಪಾಲಿಗೆ 60ನೇ ಸಸಿಗೆ ಮಾಡಿಸ್ಕೊಂಡು ಕೊಟ್ಟವಳಂತ ನೋಡಮ್ಮ. ಅಲ್ಲ ನಿನಗಿಲ್ಲದ ಬಿಡತ್ತೆ ಅವ್ರನ್ನೇನು ಅನ್ಬೇಡ, ಯಾಕಂಬಕ್ಕೆ ಹೋಗ್ಬೇಕು ನಮಗಿಂತ ಪರಿಸ್ಥಿತಿ ಅಂತೀಯ ನೀನು. ನೋಡವಳು ಒಂದು ಈಟ ಎಂಬಲ್ವಲ್ಲ ನಮಗೆ. ಅಲ್ಲ ನಿನ್ಗನಾಗಲಿ ಒಂದು ಈಟ ಎಂಬಲ್ವಲ್ಲ ಹುಡುಗ. ಅವನು ನೋಡು ಒಂದು ಈಟ ನಾನು ಚೇತು ಅದೇ ಹೋಗ್ಬಿಟ್ಟ. ಎತ್ಲಾಗ ನನಗೆ ಟ್ರಾನ್ಸ್ಫರ್ ಆಯ್ತು ಅಂತೇಳಿ ಬೇರೆ ಕಡೆಗೆ ಹಾಕ್ಸ್ಕೊಂಡು ಅದೇ ಹೋಗ್ಬಿಟ್ನಲ್ಲ ಅವನು. ಇವಾಗ ನೋಡು, ಯಾರು ನೋಡ್ತಾರೆ ನಮ್ಮ ಕಷ್ಟ ಸುಖನೆಲ್ಲ? ಮತ್ತು ನಮಗೆ ದುಡ್ಡು ಯಾರು ಕೊಡ್ತಾರೆ? ಮಾಡ್ಕೊಡ್ಲಿ ಬಿಡು. ನಮ್ಮಂಥವ್ರಿಗೆ ಅಂಬ್ಲಿಲ್ಲ ಅಂದ್ರೆ ಇನ್ನೇನು ದೇವ್ರೇನು ಮೆಚ್ತಾರೆ? ಅವ್ರು ಎಷ್ಟನ ಮಾಡ್ಕೊಂಡಿರ್ಲಿ ಬಿಡತ್ತೆ ಅತ್ತ. ಏನಾಗುತ್ತೆ ಬಿಡು ನಮ್ಮ ಪಾಡು. ಬೇಡ ಮತ್ತೆ ಯಾರಿಗಾನ ಮಾಡ್ಕೊಡ್ಲಲ್ಲ, ಅವ್ರಿಗೆ ಏನು ಹೇಳ್ತಿ ಅತ್ತ ಬಿಟ್ಟಾಕ್ಬಿಡು. ಅವ್ರ ಸವಾಸನೇ ಬೇಡ. ಅಣ್ಣ ತಮ್ಳು ಬೇಕಾಗಿಲ್ಲ, ಬೇರೆ ಬೇರೆಯವ್ರು ಬೇಕಾಗ್ಯಾರ, ಬೇರೆಯವ್ರು ಬೇಕಾಗ್ಯವ್ರಿ. ಅಣ್ಣ ತಮ್ಳೇನು ಬೇಕಾಗಿಲ್ಲ. ಅಣ್ಣ ತಮ್ಳು ಹಂಗಾರೆ ಯಾತ್ಕ ಬೇಡ ಯಾರಿಗೂ ಬೇಡ ಅಮ್ಮಂಗ ಇದ್ದಾರೆ ಆತ್ಕನ ಆಗಲಿ. ಅಲ್ಲ ನೋಡು ಒಂದಿಟ್ಟು ಅವಳಿಗೆ ಪಾಪ ಸೆನಕ್ಕಿಲ್ವಲ್ಲ, ಒಂದಿಟ್ಟು ನೋಡ್ಕೊಂಬನ ಮನೆಯಾಗೆ ಯಾತನ ತಂದಾಕನ ಮಾಡ್ಕೊಡೋಣ ಅಂಬ ಅಂತ ಮನ್ಸಿಲ್ಲ. ಕಡೆಗ್ಲಾರ್ಗಂತಾರೆ ಘನವಾಗಿದ್ದು ಮಾಡ್ತಾರೆ, ನಮ್ಮಂತಾರ್ಗಿದ್ದು ಮಾಡಲ್ಲ. ಕೇಳ್ತೀನಿ ಬರಲಿ, ಕೇಳ್ತೀನಿ ಕೇಳ್ದಂಗಿರಲ್ಲ. ಸಲ ಅಂತೇಳೇ ಭವ್ಯನೂ ಚೇತೋ ಅಣ್ಣ ಸುಮ್ಮನೆ ಅವರು ಬೇರೆ ಕಡೆ ಹೋಗ್ಬಿಟ್ಟಿದ್ದು. ಅವರು ಮಾತಾಡ್ಸಲ್ಲ ಮುಂದೆ ಹೋದ್ರು. ಏನೋ ನಮ್ಮ ಕರ್ಮ ಬಿಡತ್ತೆ ಅಂತ ಕಂಡರಿಗೆ ಮಾಡ್ಕೊಡ್ತಾರಲ್ಲ, ನಮ್ಮಂತರಿಗೆ ಮಾಡ್ಕೊಡಲ್ವಲ್ಲ. ನಮ್ಮಂತರಿಗೆ ಮಾಡ್ಕೊಡಲ್ವಲ್ಲ ಅವ್ರು. ನೋಡು ಯಾತನ ಒಂದಿಟ್ಟು ರೇಷನ್ ಆದ್ರೂ ಕೊಡಿಸ್ತೀನಮ್ಮ, ತಿಂಗಳ ಮಾಡ್ಕೊಂಡು ಉಂಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂಬೋದೇ ಅವ್ರು ಬಾಯ ಬರಲ್ಲ. ಒಂದಿಟ್ಟು ರೇಷನ್ ಪಾಷನ್ ಕೊಡ್ತೀರಿ ಹೆಂಗೆ ಮಾಡ್ಕೊಂಡು ಉಣ್ತಾರತ್ತ. ನಿನಗೆ ಕೈಲಾಗ್ದಿಲ್ಲದ ಕಲ್ವೆ ಕೇಳೋದು. ಇವ್ ನೋಡು ರೊಕ್ಕ ಹೊಡೆದು ಪಾಪ ಕೈ ಬರ್ದಂಗೆ ಆಗೈತಿ. ಹೆಂಗೆ ಹಿಂಗೆ ಒಳಕ್ಕೂ ಓಡಾಡ್ಕೊಂಡು ಐದಿಯಾ ಹೆಂಗತ್ತೆ? ನಾನು ಒಂದಿಟ್ಟು ಮಾಡಿಕ್ತೀನಿ ಉಂಡ್ಕೊಂಡು. ನಿಮ್ಮಮ್ಮನೂ ಊಟ ನೋಡ್ಕೊಂತಾರೆ. ಅವ್ರು ನೋಡ್ಕೊಂಬದಕ್ಕೆ ಸರಿ ಆಗೈತೆ. ಅವ್ರ ಪಾಪ ಕೂಲಿ ಮಾಡ್ಕೊಂಡು ತಿಂಬಾರ, ಅವ್ರು ಯಾವತ್ತು ನೋಡ್ಕೊಂತಾರೆ? ಇರೋ ಅಂತಾರೆ ನೋಡ್ಕೋಬೇಕಮ್ಮ. ಯಾರು ನೋಡ್ಕೊಂಬಲ್ಲ. ನಾವು ದುಡ್ಡು ಇಕ್ಕೊಂಡ್ರೆ ಮಾತ್ರ. ಈಗ ಹಂಗೇನಾನ ಆದಾಗ ನೋಡು, ದುಡ್ಡು ಇಕ್ಕೊಂಡಿದ್ರೆ ಹಿಂಗೇನಾನ ಆದಾಗ ಕುಕ್ಕಂಡು ತಿನ್ಬೋದು. ಏನೋ ಇಲ್ಲ 4 ಕಾಸು ಇಲ್ಲ ಅಂತಂದರೆ ಏನೋ ಮಾಡೋಕ್ಕಾಗಲ್ಲ. ದುಡ್ಡು ಇಕ್ಕೊಂಡ್ರೆ ಮಾತ್ರ ಕಣಮ್ಮೋ, ದುಡ್ಡು ಇಕ್ಕೊಂಡ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ. ನಾವು ಬಂದಿದ್ದು ನಾವು ಅನ್ಭವಿಸ್ಬೇಕು ಕಳಂತೆ, ನಾವು ಅನ್ಭವಿಸ್ಬೇಕು. ನಾನು ಹೇಳ್ತೀನಿ ಸಂಗೀತನಿಗೆ ಯಾತನ ತಿಂಗಳ ಒಂದಿಟ್ಟು ರೇಸನ್ನಾದರೂ ಕೊಡ್ಸಮ್ಮ. ಒಂದು ಟಿನ್ ಎಣ್ಣೆ, ಒಂದು 5 kg ಸಕ್ಕರೆ ಎಲ್ಲ ಮನೆಗೆಲ್ಲ ಒಂದು 5 kg ತಿಂಗಳ ಒಂದು 5 kg ಕೊಡಿಸು ಅಂತ ಹೇಳ್ತೀನಿ. ಒಂದು ಟಿನ್ ಎಣ್ಣೆ ಕೊಡಿಸಿರೆ ತೀರಾ 5 kgನ ಎಣ್ಣೆ ಕೊಡಿಸ್ಲಿ ತಿಂಗಳಿಗೆ. ಒಂದು 5 kg ಎಣ್ಣೆ, ಒಂದು 5 kg ಸಕ್ಕರೆ, ಎಲ್ಲ ಒಂದು 5 kg ಇದು ಒಂದು ಗೋಧಿ ಹಸಿಟ್ಟಿಂದು ಎಲ್ಲ ಮನೆಗೆ ಏನು ಬೇಕು. ಒಂದು ಡಜನ್ ಬಟ್ಟೆ ಸೊಪ್ಪು, 1 ಡಜನ್ ಮೈ ಸೊಪ್ಪು. 1 ಡಜನ್ ಏನು ಬೇಡತ್ತೀರ, ಮೈ ಸೊಪ್ಪು ಏನು ಮುಗಿಯಲ್ಲ, ಬಟ್ಟೆ ಸೊಪ್ಪು ಮುಗಿತಾವೆ. ಒಂದು 2 kg ಸೊಪ್ಪಿನ ಪುಡಿ ಅಂಥದ್ದೆಲ್ಲನ ತಿಂಗಳ ಕೊಡ್ಸಿರ ಆಯ್ತು.
ನಾವೇನು ಹಿಂಗೆ ಚೆನ್ನಾಗಿಲ್ಲದ ಕಾಲ ಕೇಳೋ ಚೆನ್ನಾಗಿದ್ದಿದ್ರೆ ನಾವೇನು ಕೇಳ್ತಿರ್ಲಿಲ್ಲ. ನಾವು ಹೆಂಗ ನಮ್ಮ ಜೀವನ ನಾವು ಮಾಡ್ತೀವಿ, ಇನ್ನು ಹೆಂಗ ನನ್ನ ನೋಡ್ಕೊಂಬಲ್ಲ ಅದನ್ನ ಒಂದಿಟ್ಟು ಕೊಡ್ಸಿರಿ ಸಾಕು ಅವ್ರು ನಮಗೆ. ನೋಡಿ ಕಡೆಗ್ಲಾರ್ಗಂತಾರೆ ಸಹಾಯ ಮಾಡ್ತಾರೆ, ನಮ್ಮ ಅಂತಾರೆ ಮಾಡಲ್ವಲ್ಲ ಅಂಬೋದೇ ನನಗೆ ಒಟ್ಟೋರಿ. ಏನು ರಜಂಟಿ ಏನು ಹಿಂಗೆ ಬೈಕೆಂತ ಇದೆಯಾ? ಏನಿಲ್ಲ ಕಣ್ರೀತ, ಅದೇ ನೋಡು ಕಡೆಗ್ಲಾರ್ಗ ಅವಳು ಯಾರಮ್ಮ, ಅವಳು ಯಾರೋ ಮನೆ ಕೆಲಸದಾಳ ಮಗಳು ಅಂತಳಿಗೆ ಅವಳು ನಮ್ಮ ಸಂಗೀತ 1.5 ಲಕ್ಷ ರೂಪಾಯಿನವ ಕಿವೆಗಳ ಮಾಡಿಸಿ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸೋಳಂತೆ. ಅಲ್ಲ ನಮ್ಮ ಸಿಂಡಮ್ಗೆ ಇವಾಗ ಲೋಕ ಹೊಡೆದೈತೆ, ಕೈ ಬರಲ್ಲ, ಅವಳ ಪಾಪ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ. ತಿಂಗಳ ಒಂದಿಟ್ಟು ರೇಷನ್ನ ನಾನು ಕೊಡಿಸ್ತೀನಿ ಅಂತ ಕೊಡ್ಸೋಕ್ಕಾಗಲ್ವೇನಮ್ಮ? ಇಟ ಕೊಡಿಸ್ತೀನಿ ಅಂತ ಹೇಳಿ ಬರಲ್ವಲ್ಲ ಮುಂದಕ್ಕೆ. ಹಾಂ ಆತು ಅಲ್ಲ ಅವಳು ಚೆನ್ನಾಗಿಲ್ಲದ ಕಾಲವೇ ಕೇಳೋದು, ಅವಳಿಗೆ ಹಂಗೆ ಆಗಿರೋದು ಕಾಲವೇ ಕೇಳ್ತಿರೋದು ನಾವು. ಅಯ್ಯೋ ಯಾರ್ದು ನೆಚ್ಕೊಂಡಿರ್ಬಾರ್ದು ಕಣರಾಜಂಟಿ. ಓಹೋ ನೀನು ಕೆಲ್ಸಕ್ಕೆ ಹೋಗಪ್ಪ ಮನು, ನೀನು ನನ್ನ ಮಾತಾಡಿಸ್ದಂಗಾದೆ ಬಾಕಿ ಕೊಡಲಿಲ್ವಲ್ಲ, ಅವಾಗಿಂದ ಮಾತಾಡ್ಸಲ್ಲ ನೀನು ನನ್ನ. ಈಗ ನಾನೇ ಇವತ್ತು ಮಾತಾಡಿಸಿ ಹೇಳ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗಪ್ಪ. ಹೆಂಡ್ತಿಗೆ ಹಿಂಗಾಗೈತಿ, ನೀನನ್ನ ಬುದ್ಧಿವಂತಾಗಪ್ಪ. ನೀನು ಯಾಕೆ ಕೆಲಸಕ್ಕೆ ಹೋಗಲ್ಲ ಕಣ? ನೀನು ಕೆಲಸ ಮಾಡೋದಂದ್ರೆ ಆಗಲ್ವಲ್ಲ? ಅವ್ನು ಹೋಗಲ್ಲ ಕಣ ಮರಿತಮ್ಮ, ಅವ್ನು ಹೋಗಲ್ಲ, ಅವ್ನ ಕೈಲಿ ಆಗಲ್ಲ, ಅವ್ನು ಹೋಗಲ್ಲ. ಅವ್ನಿಗೆ ಕೆಲಸ ಮಾಡೋದಂದ್ರೆ ಆಗಲ್ಲ, ಅವ್ನು ನಿಜವಾಗ್ಲೂ ಅವ್ನ ಕೈಲಿ ಆಗಲ್ಲ ಕಣಮ್ಮ. ಸುಮ್ಮನೆ ಯಾಕೆ ಆಗಂಗಿದ್ರೆ ಹೋಗಾರ ಯಾರೇನು ಹೇಳಿಸ್ಕೊಂಬಲ್ಲ ಕಣಮ್ಮ, ಅವ್ನಿಗೆ ಆಗಲ್ಲ, ಆಗ್ದಿಲ್ಲದ ಕಲ್ವೆ ಅದಕ್ಕೇನೆ ಆಗಲ್ಲ ಅವನಿಗೆ ಪಾಪ, ಆಗ್ದಿಲ್ಲದಕ್ಕೆ ಅವ್ನು ಹೋಗಲ್ಲ. ಇಲ್ಲ ಅಂತಂದಿದ್ರೆ ಅವನೇನೇನು ಸುಮ್ಮನೆ ಕುಕಂಡು ಉಂಬ ಅಂತಾನಲ್ಲ, ಹೋಗನಿಲ್ಲ ಅಂದರೆ. ನೋಡು ಕೆಲಸ ಮಾಡಿ ನಮ್ಮ ತಗೊಂಡು 4 ಕಾಸು ಇದ್ರೇನೆ ಕಣಪ್ಪ ಹಿಂಗೆ ಕಷ್ಟ ಸುಖ ಆದಾಗ ಬೇಕಾಗೋದು. ಏನು ಮಾಡೋಕ್ಕಲ್ಲ, ಹೋಗ್ಬೇಕಪ್ಪ ಕೆಲ್ಸಕ್ಕೆ. ಅವ್ರು ಏನು ಅಂತಾರೆ ನೋಡು, ಅವ್ನು ದುಡಿಯಲ್ಲ, ಅವ್ನು ಯಾಕೆ ದುಡಿಯಲ್ಲ ಅಂತಾರೆ. ಅದು ಹೆಂಗೆ ಕೊಡ್ತಾರೆ, ಹಿಂಗೆ ಅಂತಾರೆ. ಅವ್ರು ದುಡಿಯಲ್ಲ, ಅವ್ರಿಗೆ ಯಾಕೆ, ನಾವು ಯಾಕೆ ಕೊಡಬೇಕು ಅಂತಾರೆ. ತಿನ್ ಬಿಡಕ್ಕ, ಯಾವ್ದಾನ ಕೆಲ್ಸಕ್ಕೆ ಹೋಗಿ ನಿನ್ನ ಬಾಕಿ ದುಡ್ಡ 1,000 ರೂಪಾಯಿ, 1,000ನ 1,500ನ ಅಪ್ಪ ನೀನೇನು ಕೊಡ್ದಿದ್ರು ಒಟ್ಟೆ ನನಗೇನು. ನಾನು ನಾಳೆ ಅಂಗಡಿ ತೆಗ್ದಿದ್ದಾಯ್ತು, ಅಂಗಡಿ ಮುಚ್ಚಿದ್ದು ಆಯಿತು, ವ್ಯಾಪಾರ ಆಗಲ್ಲ ಅಂತ ಹೇಳಿ ನಾನು ನಾಳೆ ಅಂಗಡಿ ತೆಗ್ದಿದ್ದೀನಿ. ಇನ್ನೇನು ಕೊಡಬೇಡ, ಕೆಲ್ಸಕ್ಕೆ ಹೋಗಿ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳು. ಕೆಲ್ಸಕ್ಕೆ ಹೋಗಿ ಅವಳಿಗೂ ತಂದಾಕ ಪಾಪ. ಅವಳು ಚೆನ್ನಾಗಿದ್ದಿದ್ರೆ ದುಡಿಯಾಳು, ಒಂದಿನ ಇಲ್ದಂಗೆ ಹೋಗಾಳು ಪಾಪ. ಕೆಲ್ಸಕ್ಕೆ ಹೋಗಪ್ಪ, ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ನೋಡ್ಕೊಳ್ಳು. ಏನು ಮಾಡೋಕ್ಕಾಗುತ್ತೆ, ಇವಾಗ ಹಿಂಗೆ ಆಗಿರೋದು ಕಾಲವೇ ಪಾಪ, ಕೈ ಕಾಲು ಲೋಕ ಹೊಡೆದು ಬರ್ದಂಗೆ ಆಗೈತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ನಿನ್ನ ಮಗ ಸೊಸೆ ಅವರು ಬರೋಲ್ಲ, ಅವ್ರು ನೋಡಿ ಕೆಲ್ಸದಾಗಿರೋದಕ್ಕೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಐತೆ, ಬೇರೆ ಕಡೆಗೆ ಹೋದ, ಅವ್ರು ಬರೋಲ್ಲ. ಒಟ್ಟು ಯಾಕೆ ನೀನು ಕೆಲ್ಸಕ್ಕೆ ಹೋಗು, ನೋಡ್ಕೊಂಡು ತಂದು ಹಾಕ್ಬೇಕಪ್ಪ. ಅಲ್ಲ ರೀತಮ್ಮ, ನೀನು ಹೇಳು, ನಮ್ಮ ಸಂಗೀತಮ್ಮ ಕೊಡಿಸ್ಬೋದು ಕಣ, ಏನಾಗಲ್ಲ. ಅವ್ನ ಕೈಲೇ ಹೋಗೋಕ್ಕಾಗಲ್ಲ, ಹೋಗ್ತಾನೆ ಪಾಪ. ಒಂದು ವಾರ ಹೋದರೆ ಒಂದು ವಾರ ಹೋದರೆ ಒಂದು ವಾರ ಹೋಗೋಕ್ಕಾಗಲ್ಲ, ಸುಸ್ತಾಗ್ಬಿಡ್ತಾನೆ ಪಾಪ. ಮನೆ ಕೆಮ್ತಾನೆ, ಆಗೋದೇ ಇಲ್ಲ, ಬುಸ್ ಕರಿತಾನೆ ಕೆಲಸ ಮಾಡೋಕೆ. ಅವನು ಯಾಕೆ ತೂಕ ಎಲ್ಲ ಸೆಣಕೈತಾನಮ್ಮ, ಆದರೆ ಯಾಕೆ ಬದುಕು ಮಾಡೋಕ್ಕಾಗಲ್ಲ ಅವನಿಗೆ. ಇವಾಗ ಅವ್ರಿಗೇನು ಕಮ್ಮಿ ಆಗೈತೆ, ಅವ್ರು ಹೊತ್ತಿನ ಗಂಡ ಮನೆ ಕೊಡ್ತಾರೆ. ಗಂಡವಾಗೆ ಗಂಡ 40,000 30,000 ಸಂಬಳ ದುಡಿತಾನೆ. ಅಂಥವ್ರಿಗೆ ಅವಳು ಯಾಕೆ ಇವಾಗಲ ಮಾಡಿಸ್ಕೊಂಡು ಕೊಟ್ಲೆ ನಮ್ಮ ಸಂಗೀತ? 1.5 ಲಕ್ಷ ರೂಪಾಯಿ ಇವಾಗಲ ಮಾಡಿಸ್ಕೊಂಡು ಕೊಟ್ಟವಳಂತೆ. ಹೇಳತ್ಲಾಗಿ ಯಾಕೆ ಬುದ್ಧಿ ಐತಾ ಇಲ್ವೊಳಗೆ. ಅವಳು ಮಾತು ಕೊಟ್ಟಿದ್ಲಂತೆ ಅವಾಗ ಅವ್ರ ಅಪ್ಪಯ್ಯನು ಪಾಪ ಚೆನ್ನಾಗಿಲ್ಲದು, ಬಡವ್ರ ಹೆಣ್ಮಗಳು ಅಂತ ಏನೋ ಮಾಡಿಸ್ಕೊಂಡು ಕೊಟ್ಟಳು. ಬಿಡತ್ತೆ, ಹೆಣ್ಣು ಹುಡುಗರಿಲ್ಲ ನಮಗೆ, ಅವಳೇ ಮಗಳು ಅಂತ ತಿಳ್ಕೊಂಡು ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಮಾಡಿಸ್ಕೊಂಡು ಕೊಟ್ಟವ್ರಿ. ಮತ್ತೆ ನಮಗೆ ಆತ ನೋಡ್ಕೊಂಬಲ್ಲ, ನೋಡಿ ಕಡೆಗ್ಳವ್ರಿಗೆ ಹೆಂಗೆ ನೋಡ್ಕೊಂತಾಳೆ ನಮ್ಮ ಸಂಗೀತ ಅಂತ. ಕಡೆಗ್ಳವ್ರಿಗೆ ಹಾಕ್ತಾರೆ, ನಮ್ಗೆ ಆಗಲ್ವಲ್ಲಪ್ಪ ಅಂತ ಅದನ್ನು ಯೋಚನೆ ಮಾಡ್ತೈತಿ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರು ಇಷ್ಟ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲಮ್ಮ. ಇವಾಗ ಅವನು ಇದನ್ನೆಲ್ಲ ದುಡ್ಕೊಂಡು ತಿಂಬ್ಲೇಳು, ದುಡಿಲೇಳ ಅವನು ಅಂತಾರೆ. ಅವ್ರಿಗೆ ಹಂಗೆ ಹಿಂಗೆ ಅಂತ ಯಾತೆ ಹೇಳ್ತಾರಮ್ಮ. ಒಬ್ರಿಗೆ ಹೇಳೋಕ್ಕಾಗಲ್ಲಮ್ಮ. ಒಟ್ಟಿನಲ್ಲಿ ಅವ್ರವ್ರ ಜೀವನ ಅವ್ರು ಮಾಡ್ಬೇಕು, ಅವ್ರು ದುಡ್ದವ್ರು ಇಟ್ಕೋಬೇಕು. ಇವಾಗ ಯಾರಿಗೇನು ಹೇಳೋಕ್ಕಾಗಲ್ಲ ಇವಾಗ, ಯಾಕಂದರೆ ಅವ್ರವ್ರ ಜೀವನ ಅವ್ರು ಮಾಡ್ಕೋಬೇಕು ಅಂದಮೇಲೆ ಯಾರು ಹೇಳೋಕ್ಕಾಗಲ್ಲ. ನೋಡಿರಿ, ನಮ್ಮ ಸಂಗೀತ ಒಂದಿಷ್ಟು ಎಲ್ಪ್ ಮಾಡಬೇಕು ಅನ್ನೋದು ಬೇಡವಾ? ಪಾಪ ನಮ್ಮ ಸಿಂಧಮ್ಮನ ಪರಿಸ್ಥಿತಿ ಹೆಂಗೈತೆ, ಕಾಯಿ ಅಂತೂ ಬರೋದೇ ಇಲ್ಲ. ಕಾಲು ಹಿಂಗೆ ಸ್ವಲ್ಪ ಓಡಾಡ್ತಾಳೆ ಹಿಂಗೆ ಎಳ್ಕೊಂಡು, ಆದರೆ ಕೈ ಬರೋದೇ ಇಲ್ಲ. ಆದರೆ ನಮ್ಮ ಸಂಗೀತ ಇವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾ? ಇವಾಗ ಒಂದಿಷ್ಟು ತಿಂಗಳ ರೇಷನ್ ಆದರೂ ಕೊಡಿಸ್ಬೇಕಾ? ಬೇರೆಯವ್ರಿಗೆಲ್ಲ ಸಹಾಯ ಮಾಡ್ಯವಳೆ. ಅವ್ರು ಬಡವರು ಅಂತ ಹುಡುಗಿ ಕಿವಿ ಒಲೆ ಮಾಡಿಸ್ಕೊಂಡು ಕೊಟ್ಟಾಳೆ. ಅವ್ರ ಮನೆಗೆಲ್ಲ ಇರೋ ಅಂಥವ್ರ ಮನೆಗೆ ಆ ಹುಡುಗಿನ ಕೊಟ್ಟವ್ರೆ. ಅವ್ರಿಗೆ ಏನು ಮಾಡಿಸ್ಕೊಡ್ಬೇಕು, ಅವರೆಲ್ಲ ಮಾಡಿಸವ್ರು. 1.5 ಲಕ್ಷ ರೂಪಾಯಿ ಇವಾಗಲ ಮಾಡಿಸ್ಕೊಟ್ಟವಳಂತೆ. ನಮಗೆ ಯಾತನು ನೋಡ್ಕೊಂಬಲ್ವಲ್ಲ, ಅದೇ ಸಿಟ್ಟು. ಇವ್ರ ಮಗ ಇವಾಗ ಅವ್ನ ಚೇತಿ ಎಲ್ಲಿದ್ದಾನೆ ಅಂತ ಕೇಳ್ಬೋದು ನೀವೆಲ್ಲನ. ಕೆಲಸ ಟ್ರಾನ್ಸ್ಫರ್ ಆಗೈತೆ, ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ಗಂಡ ಹೆಂಡತಿ ಇಬ್ಬರು ಬೇರೆ ಕಡೆ ಹೋಗಿ ಇದ್ದಾರೆ. ಅವ್ರು ಇಲ್ಲಿದ್ದರೆ ಓಟು ಯಾಕಂತ ಅವ್ರ ಅಪ್ಪ ರಮ್ಮನ ಮೊದಲೇ ಸೇರಲ್ಲ ಯಾವಾಗಿಂದಲೂ. ಅವನು ಅದಕ್ಕೇ ಹೋಗಿ ಬೇರೆ ಕಡೆಗೆ ಹೋಗಿದ್ದಾನೆ. ಇವರು ಏನೇನೋ ಒಂದಿಟ್ಟು ಸಹಾಯ ಮಾಡಲ್ಲ. ಒಂದಿಟ್ಟು ದೇವ್ರು ಕೊಟ್ಟ ಕಾಲದಾಗೆ ನಮ್ಮಂಥರಿಗೆ ಸಹಾಯ ಮಾಡ್ಬೇಕು. ಅವ್ರಿಗೆ ಸಹಾಯ ಮಾಡೋದೇ ಇಲ್ಲ ಅವಳು. ಯಾತನ ಕೊಡಿಸ್ತೀನಿ ಅಂತಲೂ ಹೇಳಲ್ಲ.
ಏನು ಮಾಡೋಣ ನನಗದೇ ಬೇಜಾರು, ನನಗದೇ ಒಟ್ಟೂರಿ. ನೋಡಿ ಕಡೆಗಳಾರು ನೋಡ್ಕೊಂತಾರೆ, ನಮ್ಮನ್ನು ನೋಡ್ಕೊಂಬಲ್ವಲ್ಲಪ್ಪ ಅಂತ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.